ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಚಂದ್ರಶೇಖರ್ ಜ್ಯೋತಿಷಿ. ಇವತ್ತಿನ ದಿನ ನೋಡಿ, ಇಂದಿನ ದಿನಗಳಲ್ಲಿ ಇನ್ನೊಂದು ಎಪಿಸೋಡ್ ಮಾಡಿದ್ದೆ ನಾನು ಗುರು ಬದಲಾವಣೆ ಬಗ್ಗೆ. ಗುರು ಮಿಥುನ ಲಗ್ನದಲ್ಲಿ ಹೋಗಿದ್ದರೆ ಏನೇನಾಗುತ್ತೆ ಅಂತ. ಈಗ ಗುರು ಮಿಥುನ ಲಗ್ನದಲ್ಲಿ ಹೋದವ್ರಿಗೆ ಅದು 1ನೇ ಮನೆಯದು. ಈಗ ಗುರು ಮಿಥುನ ಲಗ್ನ ಹೋದವ್ರಿಗೆ ಹೋಗಿದ್ದು 2ನೇ ಮನೆ ಆಗೋದು ವೃಷಭ ಲಗ್ನದವ್ರಿಗೆ. ವೃಷಭ ಲಗ್ನದವ್ರಿಗೆ 2ನೇ ಮನೆಯಲ್ಲಿದ್ದರೆ ಏನೇನು ಲಾಭ ಮತ್ತು ಏನೇನು ನಷ್ಟ ಅಂತ ಇವತ್ತಿನ ಎಪಿಸೋಡಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ 2ನೇ ಲಗ್ನಕ್ಕೆ ಹೋದಾಗ ನಿಮ್ಮ ಹೇಳೋದ್ರಲ್ಲಿ ಮಾತುಕತೆಯಲ್ಲಿ ಮಾತಾಡೋ ವಿಚಾರಗಳಲ್ಲಿ ಏರುಪೇರುಗಳಾಗುತ್ತೆ, ಚೇಂಜಸ್ ಆಗುತ್ತೆ. ಪಾಸಿಟಿವ್ ಆಗೂ ಆಗ್ಬೋದು, ನೆಗೆಟಿವ್ ಆಗೂ ಆಗ್ಬೋದು. ಹಿಂದಿನ ಎಪಿಸೋಡಲ್ಲಿ ನನ್ನ ಕೇಳಿದರೆ ನಿಮ್ಮ ಜಾತಕ ವಿಶ್ಲೇಷಣೆ ಅತ್ಯಗತ್ಯ. ಇದು ಗೋಚಾರ ಫಲಗಳು ಬರೀ 20% ಮಾತ್ರ ನಿಮಗೆ ಅಪ್ಲಿಕೇಬಲ್ ಆಗುತ್ತೆ. ನೀವು ಯೂಟ್ಯೂಬಲ್ಲಿ ಎಲ್ಲ ಚಾನೆಲ್ಗಳನ್ನು ನೋಡ್ತಾ ಇರ್ತೀರಾ ಮತ್ತು ಇದನ್ನು ಕೇಳ್ತಾ ಇರ್ತೀರಾ. ಇದರಲ್ಲಿ ಕೇಳೋದ್ರಿಂದ ನಿಮಗೆ ಒಂದೇ ಒಂದು ನೀವು ಅರ್ಥ ಮಾಡ್ಕೊಳ್ಳಿ, ಎಲ್ಲರೂ ಕೂಡ ಅವರವರ ಸ್ವಾರ್ಥಕ್ಕೆ ಯೂಟ್ಯೂಬ್ ಮಾಡ್ತಾಯಿದ್ದಾರೆ. ಅಂದರೆ ಎಲ್ಲ ಪ್ಯೂರ್ ಆಗಿರೋ ಜ್ಯೋತಿಷಿಗಳು ಯಾವುದೇ ಕಾರಣಕ್ಕೂ ಮಾಡೋದಿಲ್ಲ. ಇವಾಗ ನಾನು ಏನಕ್ಕೆ ಮಾಡ್ತಾಯಿದ್ದೀನಿ ಅಂದರೆ, ಅಟ್ಲೀಸ್ಟ್ ಜ್ಯೋತಿಷ್ಯದ ಬಗ್ಗೆ ಕೆಲವ್ರಿಗೆ ಜ್ಞಾನ ಹುಡ್ಲಿ, ಈ ಜ್ಯೋತಿಷ್ಯ ಅನ್ನೋದು ಬುಡ್ಬುಡಿಕೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಿಮಗೆ ತಿಳಿಸ್ತಾ ಇರೋದು. ಈ ಗೋಚಾರ ಫಲ ಬರೀ 20% ಮಾತ್ರ. ಇದು ಜಾಸ್ತಿ ನಿಮ್ಗೆ ಅಪ್ಲಿಕೇಬಲ್ ಆಗೋದೇ ಇಲ್ಲ, ಸರ್ವರ್ಗೂ ಅಪ್ಲಿಕೇಬಲ್ ಆಗೋದಿಲ್ಲ. 150 ಕೋಟಿ ಜನ ಇದ್ದಾರೆ. ಅದರಲ್ಲಿ ಎಷ್ಟು ಜನ ವೃಷಭ ಲಗ್ನ, ಮಿಥುನ ಲಗ್ನ, ಎಷ್ಟು ಜನ ಯಾವ್ಯಾವ ರಾಶಿನಲ್ಲಿದ್ದಾರೆ, ಅವ್ರಿಗೆಲ್ಲರಿಗೂ ಇದು ಅಪ್ಲಿಕೇಬಲ್ ಆಗಿಬಿಟ್ರೆ ಅದು ತುಂಬ ಡಿಫ್ರೆಂಟ್ ಆಗಿಬಿಡುತ್ತೆ. ಸಾವಿರಾರು ಜನ ಒಂದೇ ಲಗ್ನದಲ್ಲಿ ಇರ್ತಾರೆ. ಮೂಮೆಂಟ್ ಆದ ತಕ್ಷಣ, ಶನಿ ಮೂಮೆಂಟ್ ಗುರು ಮೂಮೆಂಟ್ ಆದ ತಕ್ಷಣ ಅದರ ಪ್ರಭಾವಗಳು ಬೀರೋಕ್ಕೆ ಸ್ಟಾರ್ಟ್ ಆದರೆ ಅಲ್ಲಿ ಅವ್ರದ್ದು ಎಂಟೈರ್ ಲೈಫು, ಅಷ್ಟು ಸಾವಿರಾರು ಜನಗಳದ ಲೈಫು ಒಂದೇ ಥರ ಚೇಂಜ್ ಆಗೋದಕ್ಕೆ ಚಾನ್ಸಸ್ಸೇ ಇಲ್ಲ. ಹಾಗಂತಿದ್ರೆ ಈಗ ಇವತ್ತಿನ ದಿನಗಳಲ್ಲಿ ಯಾರ್ಯಾರು ಲೂಟಿ ಮಾಡ್ಕೊಂಡು ಹೋಗಿದ್ರು, ಯಾರ್ಯಾರು ಲೂಟಿ ಮಾಡ್ತಾಯಿದ್ದಾರೆ, ಯಾರ್ಯಾರು ಸರ್ಕಾರದಲ್ಲಿ ಈ ಥರ ಇದ್ದಾರೆ, ತೊಂದರೆಗಳು ಮಾಡ್ತಾಯಿದ್ದಾರೆ, ನಿಮ್ಮ ಅಕ್ಕಪಕ್ಕದಲ್ಲಿ ಮಾಡ್ತಾಯಿದ್ದಾರೆ, ಅವ್ರಿಗೆಲ್ಲ ಈ ಗ್ರಹ ಬದಲಾವಣೆಯಿಂದ ಅವರು ಇಂಪ್ಯಾಕ್ಟ್ ಆಗಲೇಬೇಕಾಗಿತ್ತು. ಆದರೆ ಆ ಗ್ರಹಚಾರಗಳು ಅಂದರೆ ಅವರ ಜಾತಕ ಚೆನ್ನಾಗಿದ್ದಲ್ಲಿ ಅದು ಅವ್ರನ್ನ ಪ್ರೊಟೆಕ್ಟ್ ಮಾಡ್ತಾ ಇರುತ್ತೆ. ಹಾಗಾಗಿ ಜಾತಕ ವಿಶ್ಲೇಷಣೆ ಅನ್ನೋದು ಇಂಪಾರ್ಟೆಂಟ್ ಅಂತ ನಾನು ಇದ್ದೇ ಹೇಳಿದೆ. ಈಗ ಗುರು ಬದಲಾವಣೆಯಿಂದ ವೃಷಭ ಲಗ್ನದವ್ರಿಗೆ ಏನೇನೆಲ್ಲ ಆಗುತ್ತೆ ಅಂದರೆ, ಅವರು ಮಾತಿನಲ್ಲಿ ಸ್ವಲ್ಪ ಭಾರ ಬರುತ್ತೆ. ಭಾರ ಅಂದರೆ ಒಂದು ತೂಕ, ಅವ್ರು ಮಾತಾಡೋದ್ರಲ್ಲಿ ಒಂದು ತೂಕ ಬರುತ್ತೆ ಅವ್ರಿಗೆ. ಯಾರೇ ಇವಾಗ ಮಾತಾಡಿದ್ರೆ ಏನಪ್ಪ ಇಷ್ಟು ವೆಯ್ಟಾಗಿ ಮಾತಾಡ್ತಾರೆ ಅಂತ. ಸೊ ಒಂದು ರೆಸ್ಪೆಕ್ಟಾಗೆ, ಒಂದು ವೆಯ್ಟ್ ಇರೋಂಗೆ ಕೂಲಂಕುಷವಾಗಿ ಮಾತಾಡೋವಂಥದ್ದು, ಅದು ಅವ್ರಿಗೊಂದು ಕಲೆ ಬೈಲ್ಟ್ ಬರುತ್ತೆ ಅವ್ರಿಗೆ. ಮತ್ತು ಇದರಲ್ಲಿ 2ನೇ ಮನೆಯಲ್ಲಿ ಹೋದಾಗ ನಿಮಗೆ ಫೈನಾನ್ಷಿಯಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡುತ್ತೆ. ನಿಮಗೆ ಬ್ಯಾಂಕ್ ಬ್ಯಾಲೆನ್ಸು ಸ್ವಲ್ಪ ಚೆನ್ನಾಗಾಗ್ಬೋದು. ಮತ್ತು ನಿಮಗೆ ಕ್ಯಾರಿಯರಲ್ಲೂ ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ. ಈ ರೀತಿ ಎಲ್ಲ ಒಂದು ಪ್ರಭಾವಗಳನ್ನು ನಾವು ಇನ್ನೊಂದು ನಿಮ್ಮ ಮನೆಯಲ್ಲಿ ಏನಾದರೂ ಪ್ರಾಪರ್ಟಿ ವಿಚಾರವಾಗಿ ಅಥವಾ ಬೇರೆ ಯಾವುದೇ ಥರ ಬೇರೆ ಕೋರ್ಟು ಸಮಸ್ಯೆ, ಮನೆಯಲ್ಲಿ ಗಲಾಟೆಗಳು ಅಥವಾ ಮತ್ತಿತರ ಡಾಕ್ಯುಮೆಂಟೇಷನ್ ವಿಚಾರದಲ್ಲಿ ಏನಾದರೂ ಮನಸ್ತಾಪಗಳಿದ್ದರಲ್ಲಿ, ಕೋರ್ಟ್ ವಿಚಾರಗಳಿದ್ದಲ್ಲಿ ಅದು ಸಾಲ್ವ್ ಆಗುವಂಥದ್ದು ಈ ಸಮಯದಲ್ಲಿ ಕಾಣ್ಬರುತ್ತೆ. ನೋಡಿ, 2ನೇ ಮನೆಗೆ ಬೃಹಸ್ಪತಿ ಬಂದಿರೋದ್ರಿಂದ ಫುಡ್ ಹ್ಯಾಬಿಟ್ಸು ಕೂಡ ಸ್ವಲ್ಪ ಚೇಂಜ್ ಆಗುತ್ತೆ. ನೀವು ಮೊದಲು ಏನು ಆಹಾರ ಪದ್ಧತಿ ಇತ್ತು ಅದನ್ನು ಕೂಡ ನೀವು ಚೇಂಜ್ ಮಾಡ್ಕೊಳ್ಳೋಕೆ ತುಂಬ ಸಾಧ್ಯತೆ ಇರುತ್ತೆ. ಇಲ್ಲಿ ನಿಮ್ಮ 2ನೇ ಮನೆಯಲ್ಲಿ ಬೃಹಸ್ಪತಿ ಬಂದಿರೋದ್ರಿಂದ ನಿಮಗೂ ಕೂಡ ಒಂದು ಪಾಸಿಟಿವ್ ಚೇಂಜಸ್, ನಿಮ್ಮ ಬದಲಾವಣೆ, ನಿಮ್ಮ ದೇಹದ ಬದಲಾವಣೆ ಆಸ್ ವೆಲ್ ಆಸ್ ಮಾತಿನ ಆಟಿಟ್ಯೂಡಲ್ಲಿ ಬದಲಾವಣೆಗಳನ್ನು ನೀವು ನೋಡ್ಬೋದು. ಮತ್ತು ಈ ಸಂದರ್ಭದಲ್ಲಿ ನೀವು ಯಾವುದೇ ಕಾರಣಕ್ಕೂ ಫಾಲ್ಸ್ ಡಾಕ್ಯುಮೆಂಟು ಅಥವಾ ಫೇಕ್ ಡಾಕ್ಯುಮೆಂಟು ಅಥವಾ ಇನ್ಯಾವುದಾದ್ರೂ ಮತ್ತಿತರ ಫೇಕ್ ಡಾಕ್ಯುಮೆಂಟ್ ವಿಚಾರಗಳಲ್ಲಿ ಅನೈತಿಕವಾಗಿ ಏನಾದರೂ ಕೋರ್ಟ್ ಕೇಸ್ಗಳ ಥರ ನಡೆದಿದ್ದರಲ್ಲಿ ಆ ವಿಚಾರದಲ್ಲಿ ಈ ಬೃಹಸ್ಪತಿ ಮೂಮೆಂಟು ಸಪೋರ್ಟ್ ಮಾಡೋದಿಲ್ಲ. ಇಲ್ಲಿ ನೀವು ಸಿಗಾಕೊಳ್ಳೋದು 100% ಗ್ಯಾರಂಟಿ ಇರುತ್ತೆ. ಹಾಗಾಗಿ ಯಾವುದೇ ಥರ ಫೇಕ್ ಡಾಕ್ಯುಮೆಂಟ್ ಮಾಡಿ ಆಸ್ತಿ ಖರೀದಿ, ಆಸ್ತಿ ವಿವಾದಗಳಲ್ಲಿ, ಲಿಟಿಗೇಷನ್ ವಿಚಾರಗಳಲ್ಲಿ ನೀವು ಕೈ ಹಾಕಬಾರ್ದು ವೃಷಭ ಲಗ್ನದವ್ರಿಗೆ.
ಇದು ಯಾವುದೇ ನಕ್ಷತ್ರದಲ್ಲಿ ವೃಷಭ ಲಗ್ನದವ್ರದ್ದು ಯಾವುದೇ ನಕ್ಷತ್ರಗಳಾಗಿದ್ದರೂ ಇದು 20% ಮಾತ್ರ ಅಪ್ಲಿಕೇಬಲ್ ಆಗುತ್ತೆ. ನಿಮ್ಮ ಜಾತಕ ಅಗೇನ್ ಜಾತಕ ವೆರಿ ಇಂಪಾರ್ಟೆಂಟ್. 80% ಜಾತಕ ವಿಶ್ಲೇಷಣೆ ಇಂಪಾರ್ಟೆಂಟು. ಅಕಸ್ಮಾತ್ ನಿಮ್ಮ ಜಾತಕ ಏನಾದರೂ ತೋರಿಸ್ಬೇಕು ಅಂದರೆ ಎಲ್ಲೆಲ್ಲಾದರೂ ನಿಮ್ಮ ಹತ್ರದಲ್ಲಿ ಯಾರೇ ನುರಿತ ಜ್ಯೋತಿಷರು ಜಾತಕ ನೋಡೋವಂಥವ್ರು ಈ ಜಾತಕದಲ್ಲಿ 4-5 ಥರ ನೋಡ್ತಾರೆ. ಪರಾಶರ, ಭೃಗುನಂದ ನಾಡಿ ಮತ್ತು ನಕ್ಷತ್ರ ನಾಡಿ, ಈ ರೀತಿ 4-5 ವಿಧವಾಗಿ ಜ್ಯೋತಿಷ್ಯಗಳನ್ನು ಹೇಳುವಂಥವ್ರು ಇರ್ತಾರೆ. ಇವಾಗ ಎಲ್ಲ ಜನರಲಾಗಿ ಹೇಳೋದು ಏನಂದರೆ ಪರಾಶರವನ್ನು ನೋಡ್ತಾರೆ, ಗ್ರಹ ಬದಲಾವಣೆಗಳನ್ನೆಲ್ಲ ನೋಡಿ ಅದನ್ನು ಮಾತ್ರ ಹೇಳುವಂಥದ್ದು. ಈಗ 2-3 ಪರ್ಸ್ಪೆಕ್ಟಿವಲ್ಲಿ ಒಬ್ಬರ ಜಾತಕನ ವಿಶ್ಲೇಷಣೆ ಮಾಡಬೇಕಾಗತ್ತೆ. ಹಂಗಾಗಿ ನಿಮ್ಮ ಜಾತಕ ವಿಶ್ಲೇಷಣೆ ಮಾಡಬೇಕಾದ್ರೆ ನುರಿತ ಜ್ಯೋತಿಷಿಯರಾಗಿರಬೇಕು. ನಾನು ಹೇಳ್ತಾ ಇರೋದು ಎಲ್ಲರೂ ಫೇಕ್ ಅಂತ ಅಲ್ಲ. ತುಂಬ ಹಳಬ್ರು ಇರ್ತಾರೆ, ಅವರು ಯೂಟ್ಯೂಬಲ್ಲಿ ಇರೋದಿಲ್ಲ, ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅಂಥವ್ರನ್ನ ನೀವು ಹುಡುಕಿ ಅವ್ರನ್ನ ಸಂಪರ್ಕ ಮಾಡೋದು ಒಳ್ಳೆಯದು. ಮುಂದಿನ ದಿನಗಳಲ್ಲಿ ಅದರದ್ದು ಕೂಡ ನಾನು ವಿಶ್ಲೇಷಣೆ ಮಾಡ್ತೀನಿ. ಯಾರ್ಯಾರು ನುರಿತ ಜ್ಯೋತಿಷ್ಯರು ನನಗೆ ಗೊತ್ತಿರೋವಂಥವ್ರು ಇದ್ದಾರೆ ಅಂತ ಅವರು ಕೂಡ ನಿಮಗೆ ಜಾತಕನ ವಿಶ್ಲೇಷಣೆ ಮಾಡಿ ತಿಳಿಸ್ತಾರೆ ಮುಂದಿನ ದಿನಗಳಲ್ಲಿ. ಇದಿಷ್ಟಾಯಿತು ವೃಷಭ ಲಗ್ನದವ್ರಿಗೆ. ಮುಂದಿನ ಎಪಿಸೋಡಲ್ಲಿ ನಾನು ಮೇಷ ಲಗ್ನದವ್ರಿಗೆ ಈ ಗುರು ಬದಲಾವಣೆಯಿಂದ ಏನೇನಾಗುತ್ತೆ ಅಂತ ನಾನು ತಿಳಿಸ್ತೀನಿ. ಈಗ ಈ ಚಾನಲ್ನ ಉದ್ದೇಶ ಟೆಂಪಲ್ ಟಾಕ್ ಚಾನಲ್ನ ಉದ್ದೇಶ ಬರೀ ಜ್ಯೋತಿಷ್ಯ ಹೇಳೋದು ಒಂದೇ ಅಲ್ಲ. ಅನ್ಎಂಪ್ಲಾಯ್ಮೆಂಟ್ ಆಗಿರುವಂಥವ್ರಿಗೆ, ಎಜುಕೇಟೆಡ್ಸು, ಅವರು ಕೆಲಸ ಏನಾದರೂ ಹುಡುಕ್ತಾ ಇದ್ದಲ್ಲಿ ಅವರು ಕೂಡ ನಮ್ಮನ್ನು ಸಂಪರ್ಕ ಮಾಡಬಹುದು. ನೀವು ಅಲ್ಲಿ ಕಮೆಂಟ್ಸ್ಗಳು ಹಾಕಿ ಎಜುಕೇಷನ್ ಮಾಡಿರೋರು, ಎಜುಕೇಷನ್ ಮಾಡ್ತಾ ಇರೋರು, ಕೆಲಸ ಹುಡುಕ್ತಾ ಇರೋರು, ಜುನೂನಾಗಿರೋರು ಮಾತ್ರ. ಟೈಮ್ ಪಾಸಿಗೆ ಯಾರಿಗೂ ಕೂಡ ಇಲ್ಲಿ ಆದ್ಯತೆ ಇಲ್ಲ. ಏಕೆಂದರೆ 99% ನಮಗೆಲ್ಲ ಬರೋದು ಮೆಸೇಜ್ಗಳೆಲ್ಲ ಬರೀ ಟೈಮ್ ಪಾಸ್ಗೆ ಕೇಳೋದು, ಎಲ್ಲಿದೆ, ಏನು, ಎಷ್ಟು ಸ್ಯಾಲ್ರಿ ಅಂತ ಆಗಲೇ ಕೇಳ್ಕೊಂಡ್ಬಿಡ್ತಾರೆ. ಹಾಗಾಗಿ ಜುನೂನಾಗಿ ಕೆಲಸ ಮಾಡೋವಂಥವ್ರು ಇರೋರು, ಅವ್ರದ್ದು ಒಂದು ಬಯೋಡಾಟಾನ ರೆಡಿ ಮಾಡಿ ನಮಗೆ ತಿಳಿಸುವಂಥದ್ದು ಒಳ್ಳೆಯದು. ಅಂಥವ್ರಿಗೆ ನಾವು ಸಹಾಯ ಮಾಡೋದಕ್ಕೆ ನಾವು ಮುಂದೆ ಬರ್ತೀವಿ. ಅದು ಬಿಟ್ಟರೆ ನಾವು ಈ ಚಾನಲ್ನ ಉದ್ದೇಶ ಮುಖ ಪ್ರಾಣಿಗಳಿಗೆ ಮತ್ತು ಮುಖ ಪಕ್ಷಿಗಳಿಗೆ, ಪ್ರಕೃತಿಗೆ ಏನಾದರೂ ಒಂದು ಮಾಡಬೇಕು ಅಂತ ಈ ಚಾನಲ್ನ ಉದ್ದೇಶ ಇದೆ. ಈ ಚಾನಲ್ನ ಈ ಉದ್ದೇಶ ಇರೋದ್ರಿಂದ ಯಾರಾದರೂ ಪ್ರಕೃತಿ ಪ್ರಿಯರು, ಪ್ರಾಣಿ ಪ್ರಿಯರು ಇದ್ದಲ್ಲಿ ಅವರು ಕೂಡ ಅವ್ರ ಪ್ಲಾನ್ಗಳನ್ನು ನಮ್ಮಲ್ಲೇ ಹಂಚ್ಕೋಬೋದು. ಇದನ್ನು ನಾವು ಮತ್ತಿತರ ನೆಟ್ವರ್ಕಲ್ಲಿ ಯಾರಿಗೆ ಅವ್ರಿಗೆ ಇಂಟ್ರೆಸ್ಟ್ ಇದೆ ಅವರಲ್ಲಿ ನಾವು ನಿಮ್ಮ ಪ್ರಾಜೆಕ್ಟ್ನ ಅವ್ರ ಮುಂದೆ ಇಡ್ತೀವಿ. ಅದನ್ನು ಅಲ್ಲಿಂದ ನಾವು ಒಂದು ಹೆಲ್ತಿ ಅಟ್ಮಾಸ್ಫಿಯರ್ನ ನಾವು ಬಿಲ್ಡ್ ಮಾಡೋದಕ್ಕೆ ಪ್ರಯತ್ನ ಮಾಡೋಣ. ಸ್ನೇಹಿತರೆ, ನಿಮಗೆ ಈ ಆಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ನೆಕ್ಸ್ಟ್ ಬರೋ ಎಲ್ಲ ಆಡಿಯೋಗಳಿಗೂ ನಿಮ್ಗೆ ತಲುಪೋಂಗೆ ಹೆಲ್ಪ್ ಆಗುತ್ತೆ. ಧನ್ಯವಾದಗಳು.